ಪರವಾಗಿಲ್ಲ ಹೇಳಿ ಏನಾದರೂ. ಈ ರೋಡ್ ನೋಡ್ರೆ ನನಗಂತೂ ಭಯನೇ. ಮರ್ಡ್ರ್ ಮಾಡಿಬಿಟ್ರು ಯಾರಿಗೂ ಗೊತ್ತಾಗಲ್ಲ ಆ ಥರ ಐತಲ್ಲಪ್ಪ. ಈ ಸಂಧಿಯಲ್ಲಿ ಏನು ಚೌಟ್ರಿ ಇಡೋಕ್ಕೆ ಛತ್ರಿ ಅಂತ ಇದ್ದೀನಿ ನಾನು. ಚೌಟ್ರಿನ ಒಬ್ಬೊಬ್ಬರೇ ಬರೋರು, ಯಾರು ಬರೋಕ್ಕಾಗಲ್ಲ ಅಲ್ವಾ? ಗೊತ್ತೇ ಆಗಲ್ವಲ್ಲ ಅಡ್ರೆಸ್ಸು. ಮಳೆ ಹನಿತಾ ಇದೆ ಇನ್ನು. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೆನಪು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ದು ಮ್ಯಾರೇಜ್ ಇದೆ. ಮ್ಯಾರೇಜ್ಗೆ ಹೋಗ್ತಾಯಿದ್ದೀವಿ. ಈ ವ್ಲಾಗಲ್ಲಿ ಫುಲ್ಲು ಮ್ಯಾರೇಜ್ ವಿಡಿಯೋ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಅವಳು ನನಗೆ ತುಂಬ ಒಂದು 11 to 12 ಇಯರ್ಸಿಂದ ನಾವಿಬ್ಬರು ಬೆಸ್ಟ್ ಫ್ರೆಂಡು. ಸೊ ಅವಳದು ಮ್ಯಾರೇಜ್ ಆಗ್ತಾಯಿದೆ ಇವತ್ತು. ಫೈನಲಿ ಮದುವೆ ಆಗ್ತಿದ್ದಾಳೆ. ತುಂಬ ಲೇಟಾಗಿ ಮ್ಯಾರೇಜ್ ಮಾಡ್ಕೊಳ್ತಾ ಇದ್ದಾಳೆ. ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತೇಳಿ ಫೈನಲಿ ಮದುವೆಗೆ ರೆಡಿಯಾಗಿ ನಿಂತಿದ್ದಾಳೆ. ಸೊ ಬನ್ನಿ ನೋಡೋಣ ನನ್ನ ಫ್ರೆಂಡ್ ಯಾರು, ಏನು, ಎಲ್ಲಿ ಮದುವೆ ಅಂತೆಲ್ಲ ಅಂದ್ಬಿಟ್ಟು ಈ ವ್ಲಾಗಲ್ಲಿರುತ್ತೆ. ಪವರ್ ಹೋಗ್ಬಿಡ್ತು ಗಾಯ್ಸ್, ಅದಕ್ಕೆ ಕತ್ಲೆ ಕಾಣ್ತಿದೆ ವಿಡಿಯೋ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಮಗುಗೆ ಬಾಕ್ಸಿಗೆಲ್ಲ ಬೇಕಲ್ಲ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟಿದ್ದೆ. ಪೂರಿ ಮತ್ತು ಸಾಗು, ಮತ್ತು ನಮ್ಮ ಹಸ್ಬೆಂಡ್ಗೆ ಪೂರಿ ತಿನ್ನೋಂಗಿಲ್ಲ, ಸೊ ಅವ್ರಿಗೆ ಚಪಾತಿ ಮಾಡಿದ್ದೀನಿ. ತಿಂದ್ಬಿಟ್ಟು ರೆಡಿಯಾಗಿ ಇವಾಗ ಮ್ಯಾರೇಜ್ಗೆ ಹೋಗೋದೇ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಹೆಚ್ಚಿನ ವೀಡಿಯೋಗಳು ಮಾಡಿ ಹಾಕ್ತಾಯಿರ್ತೀನಿ ನಾನು. ಮತ್ತು ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತೇನು ಬ್ರೇಕ್ಫಾಸ್ಟ್ ಇದೇನೆ. ಅಲ್ಲಿ ಮ್ಯಾರೇಜಲ್ಲಿ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ತಿನ್ಕೊಂಡು ಹೋಗ್ಬಿಡೋಣ ಅಂಥೇಳಿ ತಿಂತಾಯಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ಸೊ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಚೆನ್ನಾಗಿದೆ. ತಿಂದ್ಬಿಟ್ಟು ನಾನೇ ಟೇಸ್ಟ್ ಇಡ್ತಿದ್ದೀನಿ ಅಂದ್ಕೋಬೇಡಿ, ನನ್ನ ಮಗಳು ಫೇವ್ರೆಟ್ ಇದು. ಸೊ ಸಾಕಾಗಿದೆ ಸಾಗು. ಇದೇನೇ ಔಟ್ಫಿಟ್ಟು ತೊಗೊಂಡು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂದು ನಮ್ಮ ಹಸ್ಬೆಂಡ್ ಎತ್ತಿಟ್ಟಿದ್ದೀನಿ. ಸಿಂಪಲಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಥರ ಔಟ್ಫಿಟ್ ರೆಡಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ನಾನು ಅವ್ರಿಗೆ ಬರ್ಡೇಗೆ ಇಸ್ಕೊಟ್ಟಿದ್ದು, ಅವರು ನನಗೆ ಈ ಡ್ರೆಸ್ ಬರ್ಡೇಗೆ ಇಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರು ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಸೆಲೆಕ್ಷನ್ ಮಾಡಿದ್ದು. ಮತ್ತು ಟ್ರೆಂಡಿಂಗಲ್ಲಿ ಇದೆಯಲ್ವ ಈ ಕಲರು, ಸೊ ಅದಕ್ಕೋಸ್ಕರನೇ ಹಾಕ್ಕೊಂಡಿದ್ದು. ಲಂಚ್ ಕೊಟ್ಟಿಲ್ಲ, ಲಂಚ್ ಕೊಟ್ಬಿಟ್ಟು ಹಾಗೆ ಹೊರಡಬೇಕು. ರೆಡಿ ಆಗಬೇಕು. ಬಂದರು ಓಕೆ. ಗಾಡಿ ಬೀಗ ತಗೊಂಡ. ವಿಡಿಯೋ ನೋಡ್ತಾ ಇರಿ. ಬಾಯ್. ಹಂಗೆ ಹೋಗ್ದಾಗ ದಾರಿಯಲ್ಲಿ ಮೂವಿ ಕಾರ್ಡ್ ತೊಗೋಬೇಕು ಅಂದ್ಕೊಂಡೇ ಹೋಗ್ತಾ ಇದ್ವಿ. ಬಟ್ ಆದರೆ ಮರ್ತೋಗ್ಬಿಟ್ವಿ. ಮತ್ತೆ ಹೋಗಿ ರಿವರ್ಸ್ ಬಂದು ಫ್ಯಾನ್ಸಿ ಸ್ಟೋರ್ ಸರ್ಚ್ ಮಾಡಿ ಅಲ್ಲೊಂದು ಮೂವಿ ಕವರ್ ತೊಗೊಂಡ್ವಿ. ಮೂವಿ ಕವರಲ್ಲಿ ಅಮೌಂಟೆಲ್ಲ ಹಾಕ್ಬಿಟ್ಟು ಫ್ರಮ್ ಟು ಅಂತೆಲ್ಲ ಬರೀತಾ ಇದ್ದೆ. ಅದು ಸ್ವಲ್ಪ ಬ್ಲರ್ ಮಾಡಿದ್ದೀನಿ, ಏನು ಅಂದ್ಕೋಬೇಡಿ ಯಾರೂ. ಆಮೇಲೆ ಮ್ಯಾಪೆಲ್ಲ ಹಾಕ್ಕೊಂಡ್ವಿ, ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದರೆ ದಾರಿಯಲ್ಲಿ ಹೋಗ್ತಿದ್ವಿ. ಚಳಿ ಬೇರೆ ಒಂದು ಕಡೆ, ಬೆಳಗ್ಗೆನೇ ಮಳೆ ಬೇರೆ ಹನಿ ಆಗ್ತಿತ್ತು. ಸೊ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಹಂಗೆ ಬೇಗ ಓಡಿಸಿದ್ರು ನಮ್ಮ ಹಸ್ಬೆಂಡು. ಫೈನಲಿ ಅಲ್ಲಿ ಚೌಟ್ರಿ ಬಂದಿದ್ದೆ ನಮಗೆ ಗೊತ್ತೇ ಆಗಿಲ್ಲ ಚೌಟ್ರಿ ಅದೇನೆ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಬೋರ್ಡ್ ಹಾಕಿದ್ರು, ಆ್ಯರೋ ಮಾರ್ಕ್ ಹಾಕಿ. ಚೌಟ್ರಿ ಹತ್ರ ಬಂದೇ ಬಿಟ್ವಿ.
ನೋಡಿ ದಾರಿ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಜನನೇ ಇಲ್ಲ, ಅಷ್ಟೊಂದು ಭಯ ಆಗ್ತಾಯಿತ್ತು ನನಗಂತೂ. ಅಯ್ಯೋ ಎಲ್ಲಿ ಬಂದ್ಬಿಟ್ವಪ್ಪ ಏನು ಅಂತ ಅಂದ್ಬಿಟ್ಟು. ಸ್ವಲ್ಪ ಇದೆಲ್ಲ ಮೇನ್ ರೋಡು, ಕೊನೆಗೂ ರೀಚ್ ಆದ್ವಿ. ಕರೆಕ್ಟಾಗಿ ದಾರೆ ಟೈಮ್ಗೆ ಹೋಗಬೇಕು ಅಂತ ಅಂದ್ಕೊಂಡೇ ಇದ್ದೆ. ದಾರೆ ಟೈಮ್ಗೆ ಹೋದ್ವಿ. ಡೈರೆಕ್ಟಾಗಿ ಅಲ್ಲೋಗಿ ನೋಡೋಕ್ಕಾಗಿಲ್ಲ, ಇಲ್ಲಿ LED TVಯಲ್ಲೇ ಹಾಕಿದ್ರು. ಸೊ ಅದನ್ನೇ ನೋಡ್ತಾ ಇದ್ದೆ. ನಂಗೆ ರಿಸೆಪ್ಷನ್ಗಿಂತ ದಾರೆಗೆ ಹೋಗೋಕ್ಕೆ ತುಂಬ ಇಷ್ಟ, ಯಾಕಂದರೆ ಮೇನ್ ದಾರೆನೇ ಅಲ್ವಾ. ಸೊ ಅದಕ್ಕೋಸ್ಕರ ದಾರೆ ನೋಡೋದೇ ನಂಗೆ ತುಂಬ ಇಷ್ಟ ಆಗುತ್ತೆ. ಇವ್ರದ್ದು ಆ್ಯಕ್ಚುಲಿ ಲವ್ ಕಮ್ ಅರೇಂಜ್ ಮ್ಯಾರೇಜು. ನನ್ನ ಫ್ರೆಂಡು ಆ್ಯಕ್ಚುಲಿ ಮಂಗಳೂರವರು. ಹುಡುಗ ಕೊಳ್ಳೇಗಾಲ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ನಮಗೂ ಅಷ್ಟು ಗೊತ್ತಿಲ್ಲ ಪ್ರಾಪರಾಗಿ. ಪೇರ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಆದರೂ ಹುಡುಗನಿಗಿಂತ ನನ್ನ ಫ್ರೆಂಡೇ ತುಂಬ ಚೆನ್ನಾಗಿದ್ದರು ನೋಡೋದಕ್ಕೆ. ಆಮೇಲೆ ಎಲ್ಲ ಚೇರೆಲ್ಲ ಹೆಂಗೆಂಗೋ ಹೋಗ್ಬಿಟ್ಟಿದ್ರು, ಕೂತ್ಕೊಂಡಿಲ್ಲ ನಾವೆಲ್ಲೂ. ಮತ್ತೆ ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ಲ, ಸೊ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಶಾಸ್ತ್ರ ಎಲ್ಲ ಮಾಡ್ತಿದ್ರು. ಅದು ಮಾಡೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ ನಾನು ನಮ್ಮ ಹಸ್ಬೆಂಡು. ಇಬ್ಬರೂ ತುಂಬ ಚೆನ್ನಾಗಿರಲಿ ಜೀವನದಲ್ಲಿ ಅಂತ ಆಶಿಸ್ತಾ ಇದ್ದೀವಿ, ನಾನು ನಮ್ಮ ಮನೆಯವರಿಬ್ಬರು ಅದೇ ಅಂದ್ಕೊಂಡು ಮಾತಾಡ್ತಾ ಇದ್ವಿ. ತುಂಬ ವರ್ಷ ಆದಮೇಲೆ ಮದುವೆ ಆಗಿದ್ದಾಳೆ, ಅಂದರೆ ಇಷ್ಟು ದಿನ ಗ್ಯಾಪ್ ಕೊಟ್ಟು ಮದುವೆ ಆಗಿದ್ದಾಳೆ, ಚೆನ್ನಾಗಿರಲಿ ಜೀವನದಲ್ಲಿ ಅಂತ ಅಂದ್ಕೊಳ್ತಾ ಇದ್ವಿ. ಹತ್ರ ಹೋಗಿ ನೋಡೋದಕ್ಕಾಗಿಲ್ಲ. ಆಮೇಲೆ ಹತ್ರ ಹೋಗಿ ನೋಡಿದೆ, ಶಾಸ್ತ್ರ ಮಾಡ್ತಿದ್ರು. ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನನಗೂ ನನ್ನ ಮದುವೆದೆಲ್ಲ ನೆನಪಾಗೋಯ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮೇಕ್ ಓವರು ಯಾರು ಮಾಡಿದ್ದು ಏನು ಅಂತ ಇನ್ನೂ ಗೊತ್ತಿಲ್ಲ, ಕೇಳಬೇಕು ಅಂತ ಅಂದ್ಕೊಂಡೆ. ಸಖತ್ತಾಗಿ ಕಾಣಿಸ್ತಾ ಇತ್ತು ಅವ್ರದ್ದು ಮೇಕ್ ಓವರು. ಶಾಸ್ತ್ರ ಎಲ್ಲ ಮಾಡುವಾಗ ಹೀಗೆ ಅಲ್ವಾ, ಯಾರು ಮದುವೆಗೆ ಹೋದ್ರೂ ನಮ್ಮ ಮದುವೆ ನೆನಪಾಗೇ ಆಗುತ್ತೆ. ಆಮೇಲೆ ತಾಳಿ ಕಟ್ಟೋ ಟೈಮಲ್ಲಿ ಅಳೋದು ಅದೆಲ್ಲ ನೆನಪಾಗ್ತಾ ಇತ್ತು. ಸೊ ಅದೆಲ್ಲ ಮೆಮೊರೀಸ್ ನನಗೂ ಬರ್ತಾಯಿತ್ತು. ನಾನು ನಮ್ಮ ಮನೆಯವ್ರು ಮಾತಾಡ್ಕೊಳ್ತಿದ್ವಿ, ನಾವು ಹಿಂಗಿದ್ವಿ ಹಂಗಿದ್ವಿ ಹಂಗಂತೆಲ್ಲ ಅಂದ್ಬಿಟ್ಟು. ಈ ಶಾಸ್ತ್ರ ಎಲ್ಲ ಮಾಡೋದು ಚೆನ್ನಾಗಿತ್ತು. ತುಂಬ ಖುಷಿಯಾಗಿದ್ದಾಳೆ, ಖುಷಿಯಾಗಿರಬೇಕು ಅವಳು ಜೀವನದಲ್ಲಿ. ತುಂಬ ಕಷ್ಟಪಟ್ಟಿದ್ದಾಳೆ. ಕೊನೆಗೆ ದಾರೆ ಹುಯ್ದ್ವಿ. ಅಲ್ಲಿ ನಮ್ಮದು ಫೋಟೋ ಮತ್ತು ವೀಡಿಯೋ ತೆಗಿಯೋಕ್ಕೆ ಯಾರಿಗಾದ್ರೂ ಕೊಡೋಣ ಅಂತಂದರೆ ಅಲ್ಲಿ ನಮ್ಗೆ ಗೊತ್ತಿರೋರು ಯಾರೂ ಮುಂದೆಗಡೆ ಇರಲೇ ಇಲ್ಲ. ಸೊ ಅದಕ್ಕೆ ನಾವು ದಾರೆ ಎರೆದಿದ್ದು ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ದಾರೆ ಹುಯ್ದ್ಬಿಟ್ಟು ಬಂದು ಕೂತ್ಕೊಂಡ್ವಿ. ಆಫೀಸ್ಗೆ ಟೈಮ್ ಆಗ್ತಿದೆ, ಹೊರಡೋಣ ಅಂತೇಳ್ಬಿಟ್ಟು ಅವ್ರ ಅಕ್ಕಗೆ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಇಲ್ಲಿ ಹಂಗೆ ವ್ಯೂ ಚೆನ್ನಾಗಿತ್ತು, ಅದೊಂದು ಕೆರೆ ಇತ್ತು ಅಲ್ಲಿ. ಆ ಕೆರೆದೊಂದು ಕ್ಲಿಪ್ಪಿಂಗ್ ತೊಗೊಂಡು ಹಂಗೆ ಮುಂದೆ ಬರ್ತಾ ಇದ್ವಿ. ಅಡ್ರೆಸ್ಸೇ ಗೊತ್ತಾಗಿಲ್ಲ ಎಲ್ಲಿ ಏನು ಅಂದ್ಬಿಟ್ಟು. ಯಾವುದೋ ಹಳ್ಳಿಗೆ ಹೋಗಿರೋ ಫೀಲ್ ಆಗ್ತಾಯಿತ್ತು ನನಗೆ. ಇದು ಬ್ಯಾಂಗ್ಳೂರು ಅಂತ ಅನಿಸೇ ಇಲ್ಲ. ಅಲ್ಲಿಂದ ಹಂಗೆ ಬರ್ತಾ ನಾನು ನಮ್ಮ ಹಸ್ಬೆಂಡು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಮದುವೆ ಹಂಗಿತ್ತು ಹಿಂಗಿತ್ತು, ಎಷ್ಟು ದೂರ ಬಂದುಬಿಟ್ವಿ ಅಂತ ಅಂದ್ಕೊಂಡು ಹಾಗೆ ಮಾತಾಡ್ಕೊಂಬಂದ್ವಿ. ನಾವು ಅಲ್ಲಿ ಊಟ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಹೊತ್ತು ಟೈಮ್ ಆಗ್ತಾಯಿತ್ತು. ಸೊ ಆಫೀಸ್ಗೆ ಬೇರೆ ಹೋಗಬೇಕು ಅಂಥೇಳಿ ಊಟ ಏನೂ ತಿಂದಿರ ಹಂಗೆ ಬಂದು ಮನೆಯಲ್ಲಿ ಬ್ಯಾಗೆಲ್ಲ ಎತ್ಕೊಂಡು ಆಫೀಸ್ಗೆ ಹೊರಟ್ಬಿಟ್ವಿ. ನಾನು ನಮ್ಮ ಹಸ್ಬೆಂಡ್ ಅದೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ, ಏನಪ್ಪ ಜಾಗ ಈ ಥರ ಇದೆ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ. ಇಲ್ಲಿಗೆ